ಈಗ ತಾನೇ ಸೌಜನ್ಯ ಅವ್ರ ಕೇಸ್ದು ವಿಡಿಯೋನ ನೋಡ್ಕೊಂಡು ಬಂದೆ. ಸಮೀರ್ MD ಅವರು ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋ ನೋಡಿದಾಗ ನನಗೆ ಎಷ್ಟು ಬೇಜಾರಾಯಿತು ಅಂದರೆ, ಮನುಷ್ಯರು ಇಷ್ಟು ಕ್ರೂರವಾಗೂ ಇರ್ತಾರಾ ಅಂತ ಅನಿಸ್ಬಿಡ್ತು. ಬೆಳಕಿಗೆ ಬಂದಿರೋದು ಸೌಜನ್ಯ ಅವ್ರ ಕೇಸ್ ಅಷ್ಟೇ. ಇನ್ನೂ ಬೆಳಕಿಗೆ ಬರದೇ ಇರೋ ಸುಮಾರು ಕೇಸ್ಗಳಿವೆ. ಯಾರಾದರೂ ಸಮೀರ್ MD ಅವರು ವಿಡಿಯೋ ಮಾಡಿರೋದನ್ನು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಇನ್ನು ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ನಂದೊಂದು ರಿಕ್ವೆಸ್ಟು, ದಯವಿಟ್ಟು ವಾಯ್ಸ್ ರೇಸ್ ಮಾಡಿ. ಹೌದು, ಆಲ್ರೆಡಿ ಕೆಲವರು ಈ ವಿಷಯದ ಬಗ್ಗೆ ವಿಡಿಯೋ ಮಾಡಿದ್ದೀರಾ, ಅದ್ರ ಬಗ್ಗೆ ನನಗೆ ಖಂಡಿತವಾಗ್ಲೂ ಖುಷಿ ಇದೆ. ಅದಿನ್ನೂ ಸಾಲಲ್ಲ, ತುಂಬ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದೀರಾ, ವಾಯ್ಸ್ ರೇಸ್ ಮಾಡಿ, ನಿಮ್ಮಿಂದನೇ ಸಾಧ್ಯ ಇದೆಲ್ಲ. ಇಷ್ಟು ವರ್ಷ ಆ ಕೇಸ್ಗೆ ನ್ಯಾಯ ಸಿಗದೇ ಇರೋದು ಈ ವರ್ಷನಾದರೂ ಸಿಗುತ್ತಾ ನೋಡೋಣ. ಇನ್ನು ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ, ನಿಮ್ಮ ಫೇವ್ರೆಟ್ ಕಂಟೆಂಟ್ ಕ್ರಿಯೇಟರ್ನ ಕಮೆಂಟ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿ, ಹಾಗೆ ವಾಯ್ಸ್ ರೇಸ್ ಮಾಡಿ ಅಂತ ಹೇಳಿ. ಇನ್ನು ತುಂಬ ಪೋಸ್ಟ್ಗಳಲ್ಲಿ ಕೆಲವು ಕಮೆಂಟ್ಗಳನ್ನ ನೋಡಿದೆ ನಾನು. ತುಂಬ ಬೇಜಾರಾಯಿತು. ಆ ಸೌಜನ್ಯ ಅನ್ನೋರು ಎಷ್ಟು ನೋವು ತಿಂದು ಸತ್ತಿದ್ದಾರೆ ಅಂತ ನೀವು ಒಂದ್ಸರಿ ನೆನೆಸ್ಕೊಂಡ್ರೆ ಇಲ್ಲಿ ಧರ್ಮ ಜಾತಿ ಬಗ್ಗೆ ಖಂಡಿತವಾಗ್ಲೂ ತರಲ್ಲ. ಆದರೆ ವಾಯ್ಸ್ ರೇಸ್ ಮಾಡಿ, ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ. ಇಲ್ಲೂ ಕೂಡ ಜಾತಿ ಧರ್ಮನ ತರಕ್ಕೆ ಹೋಗಬೇಡಿ. ಸಮೀರ್ MD ಆ್ಯಂಡ್ ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಪ್ಪ ಅಂದರೆ ಇಷ್ಟೊಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ವಿಡಿಯೋ ಮಾಡೋದಂದರೆ ಖಂಡಿತವಾಗ್ಲೂ ಸುಮ್ಮನೆ ಅಲ್ಲ. ನಾನು ಯೂಟ್ಯೂಬಲ್ಲಿ ನೋಡಿರೋ ದಿ ಬೆಸ್ಟ್ ವಿಡಿಯೋ ಅಂತ ಹೇಳಿದ್ರು ತಪ್ಪಾಗಲ್ಲ. ಇನ್ನು ಸಮೀರ್ MD ಅವ್ರ ಇನ್ಸ್ಟಾ ID ನನಗೆ ಸಿಕ್ಕಿಲ್ಲ. ಯಾರಾದರೂ ಸಮೀರ್ MD ಅವ್ರನ್ನ ಫಾಲೋ ಮಾಡ್ತಿದ್ರೆ ಅಥವಾ ಅವ್ರ ID ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿ, ದಯವಿಟ್ಟು ಹೋಗಿ ನೋಡಿ. ಹಾಗೆ ವಿಡಿಯೋ ನೋಡಿದವರೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಯಾಕಪ್ಪ ಅಂದರೆ ಸಮೀರ್ ಅವ್ರ ಚಾನಲಲ್ಲೇ ವಿಡಿಯೋ ಡಿಲೀಟ್ ಮಾಡಿಸಿದ್ರು, ಈಗ ರಿಕವರ್ ಆಗಿದೆ. ಹೇಳೋಕ್ಕಾಗಲ್ಲ ಯಾರ ಅಕೌಂಟಲ್ಲಿ ವಿಡಿಯೋ ಡಿಲೀಟ್ ಆಗುತ್ತೆ ಅಂತ. ಆಲ್ರೆಡಿ ಸುಮಾರು ಜನ ಅದನ್ನು ರೀಪೋಸ್ಟ್ ಮಾಡಿದ್ದಾರೆ. ನೀವು ಕೂಡ ಡೌನ್ಲೋಡ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡಿ. ಈ ವರ್ಷ ಆದರೂ ಸೌಜನ್ಯ ಅವರಿಗೆ ನ್ಯಾಯ ಸಿಗೋ ಥರ ಮಾಡಿ.